ಮಲೆನಾಡ ಮಣ್ಣಿಗೆ ಮಳೆರಾಯ ಮುತ್ತಿಕ್ಕಿದಾಗ ಇಡೀ ಪ್ರಕೃತಿಯೇ ಹಸಿರು ಸೀರೆಯುಟ್ಟ ಯುವತಿಯಂತೆ ನಾಚಿ ನಳನಳಿಸುತ್ತದೆ. ಸಹ್ಯಾದ್ರಿಯ ಶಿಖರಗಳಿಗೆ ಮಂಜಿನ ಮುಸುಕು, ತುಂತುರು ಮಳೆಯ ಜಿನುಗುವ ಸದ್ದು, ಮಣ್ಣಿನ ಘಮಘಮಿಸುವ ಸುವಾಸನೆ. ಈ ಸ್ವರ್ಗ ಸದೃಶ ವಾತಾವರಣದಲ್ಲಿ ಒಂದು ಜೀವಂತ ಕಾವ್ಯವೇ ಅನಾವರಣಗೊಳ್ಳುತ್ತದೆ. ಅದೇ ಭತ್ತದ ನಾಟಿ. ಕೇವಲ ಕೃಷಿ ಚಟುವಟಿಕೆಯಲ್ಲ, ಅದೊಂದು ಸಂಭ್ರಮ, ಒಂದು ಹಬ್ಬ, ಬದುಕಿನ ಹಾಡು. ಮಲೆನಾಡು ಮತ್ತು ಕರಾವಳಿಯ ಬಹುಪಾಲು ಕುಟುಂಬಗಳ ಜೀವನ ಕೃಷಿಯನ್ನೇ ಅವಲಂಬಿಸಿದೆ. ಆದರೆ ಇಲ್ಲಿನ ವಿಶೇಷವೆಂದರೆ ಇದು ನನ್ನ ಜಮೀನು, ಅದು ನಿನ್ನ ಜಮೀನು ಎಂಬ ಸಂಕುಚಿತ ಭಾವನೆಗಿಂತ ಇದು ನಮ್ಮೆಲ್ಲರ ಗದ್ದೆ, ನಮ್ಮೆಲ್ಲರ ಬೆಳೆ ಎಂಬ ವಿಶಾಲ ಮನೋಭಾವನೆಯೇ ಹೆಚ್ಚು. ಜಮೀನು ಇಲ್ಲದ ಕುಟುಂಬಗಳು ಕೂಡ ನಾಟಿ ಸಮಯದಲ್ಲಿ ಕೂಲಿ ಆಳುಗಳಾಗಿ ಬಂದು ಸೇರಿಕೊಳ್ಳುತ್ತಾರೆ. ಆದರೆ ಅವರನ್ನು ಯಾರೂ ಕೆಲಸಗಾರರೆಂದು ಪರಿಗಣಿಸುವುದಿಲ್ಲ. ಬದಲಿಗೆ ತಮ್ಮದೇ ಕುಟುಂಬದ ಸದಸ್ಯರಂತೆ ಕಾಣುತ್ತಾರೆ. ಜಾತಿ, ಮತ, ಬಡವ, ಬಲ್ಲಿಗ ಎಂಬ ಯಾವ ಭೇದವೂ ಆ ಕೆಸರು ಗದ್ದೆಯಲ್ಲಿರುವುದಿಲ್ಲ. ಎಲ್ಲರ ಬಟ್ಟೆಗೂ ಕೆಸರು ಮೆತ್ತುಕೊಳ್ಳುತ್ತದೆ. ಎಲ್ಲರ ಬೆವರು ಆ ಮಣ್ಣಲ್ಲಿ ಒಂದಾಗುತ್ತದೆ. ಭತ್ತದ ನಾಟಿ ಕಾರ್ಯವೆಂದರೆ ಅದೊಂದು ಲಯಬದ್ಧವಾದ ನೃತ್ಯದಂತೆ. ಸಾಲಾಗಿ ನಿಂತ ಹೆಂಗಳೆಯರು ಬಾಗಿ ತಮ್ಮ ಎಡಗೈಯಲ್ಲಿ ಹಿಡಿದ ಭತ್ತದ ಸಸಿಗಳನ್ನು ಒಂದೊಂದಾಗಿ ಅಷ್ಟೇ ಅಚ್ಚುಕಟ್ಟಾಗಿ ಕೆಸರಲ್ಲಿ ನೆಡುತ್ತಿದ್ದರೆ ಅದೊಂದು ನೋಡಲು ಸುಂದರ ದೃಶ್ಯ. ಈ ಶ್ರಮದಾಯಕ ಕೆಲಸವನ್ನು ಮೆರೆಸುವುದೇ ಅವರ ಬಾಯಿಂದ ಉಳಿಯುವ ಜಾನಪದ ಹಾಡುಗಳು. ಹೊಳೆ ಬದಿಯಲ್ಲಿ ಹುಲ್ಲು ಕೊಯ್ದು ನಿನಗಾಗಿ ಕಾದಿದ್ದೆ ಚಿನ್ನ ಎಂಬ ಯುವತಿಯೊಬ್ಬಳು ಪ್ರೀತಿಯ ಹಾಡು ಆರಂಭಿಸಿದರೆ, ಇನ್ನೊಂದು ಕಡೆಯಿಂದ ಹಿರಿಯರೊಬ್ಬರು ಸುತ್ತಿಯನ್ನು ಎಳೆಯುತ್ತಾರೆ. ನಡುವೆ ಯುವಕರ ಗುಂಪು ಹಾಸ್ಯದ ಚಟಾಕಿಗಳನ್ನು ಹಾರಿಸುತ್ತಾ ಪರಸ್ಪರ ಕಾಲೆಳೆಯುತ್ತಾ ಕೆಲಸದಲ್ಲಿ ಉತ್ಸಾಹ ತುಂಬುತ್ತಾರೆ. ಅವರ ನಗುವಿನ ಅಲೆಗಳು ಗದ್ದೆಯ ತುಂಬೆಲ್ಲ ಹರಡಿ ಇಡೀ ವಾತಾವರಣವನ್ನು ಹಗುರಾಗಿಸುತ್ತವೆ. ಇಲ್ಲಿ ಹಾಡುಗಳಿವೆ, ಹಾಸ್ಯವಿದೆ, ಪ್ರೀತಿ ಇದೆ, ಎಲ್ಲಕ್ಕಿಂತ ಮಿಗಿಲಾಗಿ ಜೀವನ ಉತ್ಸಾಹವಿದೆ. ಈ ಮಾನವನ ಸಂಭ್ರಮಕ್ಕೆ ಪ್ರಕೃತಿಯು ಅದ್ಭುತವಾಗಿ ಸ್ಪಂದಿಸುತ್ತದೆ. ರೈತರು ಆಧುನಿಕ ಉಪಕರಣಗಳನ್ನು ಬಳಸಿ ಗದ್ದೆಯನ್ನು ಉಳುವಾಗ ಅವರ ಹಿಂದೆ ಬೆಳ್ಳಕ್ಕಿಗಳ ಹಿಂಡು ಸಾಲಾಗಿ ಬಂದು ಮಣ್ಣಿನಿಂದ ಹೊರಬರುವ ಹುಳುಗಳನ್ನು ಆಯ್ದು ತಿನ್ನುತ್ತಿರುತ್ತವೆ. ದೂರದ ಗುಡ್ಡದ ಮೇಲೆ ಮೋಡಗಳನ್ನು ಸರಿದಾಡುತ್ತಿದ್ದರೆ ಆಗಾಗ ಬೀಸುವ ತಂಗಾಳಿ ಬೆವರಿನ ಮೈಗೆ ತಂಪೆರೆಯುತ್ತದೆ. ಮಧ್ಯಾಹ್ನದ ಹೊತ್ತಿಗೆ ಗದ್ದೆಯಂಚಿನ ಮರದ ನೆರಳಲ್ಲಿ ಎಲ್ಲರೂ ಒಟ್ಟಾಗಿ ಕುಳಿತು ಬುತ್ತಿಯನ್ನು ಬಿಚ್ಚುತ್ತಾರೆ. ಮನೆಯಿಂದ ತಂದ ರೊಟ್ಟಿ, ಅನ್ನ, ಗಂಜಿ, ಚಟ್ನಿ, ಪಲ್ಯಗಳನ್ನು ಪರಸ್ಪರ ಹಂಚಿಕೊಂಡು ತಿನ್ನುವಾಗ ಸಿಗುವ ತೃಪ್ತಿ ಯಾವ ದೊಡ್ಡ ಹೋಟೆಲ್ನಲ್ಲೂ ಸಿಗಲಾರದು. ಅದು ಕೇವಲ ಹೊಟ್ಟೆ ತುಂಬಿಸುವ ಊಟವಲ್ಲ, ಮನಸ್ಸುಗಳನ್ನು ಬೆಸೆಯುವ ಪ್ರೀತಿಯ ಔತಣ. ಭತ್ತದ ನಾಟಿ ಎನ್ನುವುದು ಕೇವಲ ಭತ್ತದ ಸಸಿಗಳನ್ನು ನೆಡುವುದಲ್ಲ, ಅದು ಮನುಷ್ಯರ ಸಂಬಂಧಗಳನ್ನು, ಸಂಸ್ಕೃತಿಯ ಬೇರುಗಳನ್ನು ಆ ಮಣ್ಣಲ್ಲಿ ಇನ್ನಷ್ಟು ಆಳವಾಗಿ ನೆಡುವ ಪ್ರಕ್ರಿಯೆ. ಯುವಕರಿಗೆ ಹಿರಿಯರಿಗೆ ಅನುಭವದ ಪಾಠ, ಹಿರಿಯರಿಗೆ ಯುವಕರ ಚೈತನ್ಯದ ಸ್ಫೂರ್ತಿ ಸಿಗುವ ಜಾಗವದು. ಇಲ್ಲಿ ಹರಿಯುವ ಬೆವರು ಮುಂದಿನ ಫಸಲಿನ ಭರವಸೆಯಾದರೆ, ಮೊಳಗುವ ನಗು, ಹಾಡುಗಳು ಸಮೃದ್ಧ ಬದುಕಿನ ದ್ಯೋತಕ. ಮಲೆನಾಡು ಹಸಿರು ಗೆದ್ದೆಗಳು ಕೇವಲ ಅನ್ನ ನೀಡುವ ಹೊಲಗಳಲ್ಲ, ಅವು ಜೀವನ ಪಾಠವನ್ನು ಕಲಿಸುವ ವಿಶ್ವವಿದ್ಯಾಲಯಗಳು.